ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಷ್ಟೊತ್ತಾದ್ರೂ ರಾಮ್ ಅವ್ರ ಅಪ್ಪನ್ ಕರ್ಕೊಂಡು ಮನೆಗೆ ಯಾಕೆ ಬರ್ಲಿಲ್ಲ? ಛೇ, ಇವ್ರ ಉದ್ದೇಶ ಆದ್ರೂ ಏನು? ಡ್ಯಾಡ್ನ ಯಾಕೆ ಕರ್ಕೊಂಡು ಹೋದ್ರು? ಹಲೋ ಮಾಮ್. ರಾಮ್, ಎಲ್ಲಿದ್ಯಾ? ಯಾಕೆ ಇಷ್ಟೊಂದು ಲೇಟು? ಮಾಮ್, ಒಂದು ಪ್ರಾಬ್ಲಮ್ ಆಗಿದೆ. ಏನು? ಏನಾಯ್ತು? ನಿಮ್ಮಪ್ಪಂಗೇನಾದ್ರೂ? ನೋ ಮಾಮ್, ಡ್ಯಾಡ್ಗೆ ಏನೋ ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಡ್ಯಾಡ್ನ ಪಾವನಿ ಮತ್ತೆ ಪ್ರಾರ್ಥನಾ ಅವರು ಅವ್ರ ಮನೆ ಕರ್ಕೊಂಡು ಹೋಗಿದ್ದಾರೆ. ರಾಮ್, ಏನ್ ಹೇಳ್ತಿದ್ಯಾ? ಅವ್ರು ಯಾಕೆ ಕರ್ಕೊಂಡು ಹೋಗಿದ್ದಾರೆ? ಅವ್ರು ಯಾಕೆ ನಮ್ಮನೆ ವಿಷಯದಲ್ಲಿ ಪದೇ ಪದೇ ತಲೆ ಹಾಕ್ತಿದ್ದಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಾಮ್. ನನಗೆಲ್ಲ ಅರ್ಥ ಆಗ್ತಿದೆ ರಾಮ್. ಮಾಮ್, ಪ್ಲೀಸ್ ನೀವು ಕೋಪ ಮಾಡ್ಕೋಬೇಡಿ. ಇಲ್ಲ ರಾಮ್, ಈ ವಿಷಯದಲ್ಲಿ ನಾನು ಸುಮ್ಮನೆ ಇರಲ್ಲ. ಮಾಮ್ ಪ್ಲೀಸ್ ಪ್ಲೀಸ್ ನನ್ನ ಮಾತನ್ನ ಕೇಳಿ. ನಾನು ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳೋದಿಲ್ಲ. ನನ್ನ ತಡೆಯೋಕ್ಕೂ ಟ್ರೈ ಮಾಡಬೇಡ ನೀನು. ಮಾಮ್ ಮಾಮ್ ಎಲ್ಲ ಕಥೆಗೂ ಇವತ್ತು ಫುಲ್ ಸ್ಟಾಪ್ ಹಾಕ್ತೀನಿ. ಸತ್ಯ, ಆನಂದ, ಆನಂದ, ಅಪ್ಪ, ಆನಂದ, ಸತ್ಯ, ಆನಂದ, ಸತ್ಯ, ಯಾಕೋ ಸತ್ಯ ಕಣ್ಣಲ್ಲಿ ನೀರು? ಖುಷಿಗೆ. ಈ ಖುಷಿಗೆ ನನಗೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸತ್ಯ. ಅದು ಸರಿ, ಇಷ್ಟು ದಿವಸ ಎಲ್ಲಿದ್ಯೋ? ಅದು ಈಗ್ಲಾದ್ರೂ ಬಂದಿಯಲ್ಲ, ಅಷ್ಟು ಸಾಕು ಬಿಡು. ರಾಮ್, ಅಪ್ಪ, ರಾಮು ಮಗ, ನನ್ ಮಗ. ಅವನಿ ಬಾಯಿಲಿ. ಇವಳು ನನ್ನ ಮಗಳು. ಅಪ್ಪ, ಇವಾಗ ಸಂತೋಷ ಆಯ್ತಾ?
ಸಂತೋಷ ನೋಡ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ದೆ ಅಪ್ಪ. ಅಪ್ಪ, ಇಷ್ಟ ಆಯ್ತಾ ಗಿಫ್ಟು? ಹೇಗಿದೆ? ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ, ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ. ಬಾಳೊಂದು ಪಂಜರ ನೀನಲ್ಲಿ ಇಂಚರ, ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ. ಅಪ್ಪ, ನನ್ನ ನಿಜವಾದ ಗಿಫ್ಟ್ ನೀನು ಮಗಳೇ. ಹೌದಮ್ಮ, ನೀನೆ ನನ್ನ ನಿಜವಾದ ಗಿಫ್ಟ್. ಅದು ನನಗೀಗ ಅರ್ಥ ಆಗ್ತಾ ಇದೆ. ನನ್ನ ಲೈಫಲ್ಲಿ ಇದು ತುಂಬಾ ಕಾಸ್ಟ್ಲಿಯೆಸ್ಟ್ ಗಿಫ್ಟ್. ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಗೋಸ್ಕರ ಅಪ್ಪ ನಾನಿಷ್ಟು ವರ್ಷ ಕಾದಿದ್ದು. ದೇವರ ದಯೆಯಿಂದ ಈ ದೀಪಾವಳಿ ನಮ್ಮೆಲ್ಲರ ಬಾಳಲ್ಲೂ ಬೆಳಕು ಚೆಲ್ತಾ ಇದೆ. ಹೌದು ದೇವ್ಕಿ, ಈ ವರ್ಷ ದೀಪಾವಳಿ ನನಗೆ ತುಂಬಾ ಸ್ಪೆಷಲ್. ಅದನ್ನ ಬರೀ ಮಾತಿನಿಂದ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಬನ್ನಿ ಎಲ್ರೂ ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಬಾ ಕಂದ, ಬಾ ಪುಟ್ಟ. ಸರ್, ನಿಮ್ಗೂ ಮಾಮ್ಗೂ ಬಿಸ್ನೆಸ್ ಅಲ್ಲಿ ರೈವಲ್ರಿ ಇತ್ತು. ನೀವು ಮಾಮು ಬಿಸ್ನೆಸ್ ರೈವಲ್ಸ್ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಿಮ್ಮ ಮಧ್ಯೆ ಇಂಥ ಒಂದು ದೊಡ್ಡ ವೈಯಕ್ತಿಕ ದ್ವೇಷ ಇದೆ ಅಂತ ನನಗೆ ಇಲ್ಲಿಗೆ ಬಂದಾದ್ಮೇಲೆನೆ ಗೊತ್ತಾಗಿದ್ದು. ಇದೆಲ್ಲ ಯಾಕೆ ಸರ್? ಇದೆಲ್ಲ ಹೇಗಾಯ್ತು? ನಾನು ಸತ್ಯ ಇಬ್ರು ಕ್ಲೋಸ್ ಫ್ರೆಂಡ್ಸು ರಾಮ್. ನಿಮ್ಮಪ್ಪನ ಜೀವನದಲ್ಲಿ ಖುಷಿನೇ ತುಂಬಿತ್ತು. ಎಲ್ಲ ಚೆನ್ನಾಗಿದೆ ಅನ್ನೋ ಟೈಮಲ್ಲಿ ದಮಯಂತಿ ಆಸ್ತಿಗೋಸ್ಕರ ನಿಮ್ಮಪ್ಪನ ಮದುವೆ ಆಗಿ ಇವನ್ ಜೀವನದಲ್ಲಿ ಬಂದ್ಲು. ಅಮ್ಮ ಇಂಥವ್ರ? ಅವ್ರನ್ನ ನಾನು ಯಾವತ್ತು ಈ ದೃಷ್ಟಿಲಿ ನೋಡ್ಲೇ ಇಲ್ಲ. ಯಾಕಂದ್ರೆ ಅಮ್ಮ ಅಂದ್ರೆ ನನಗೆ ತುಂಬಾ ಗೌರವ ಇತ್ತು. ನಾನು ಯಾವಾಗ್ಲೂ ಅಪ್ಪನ್ನ ಬೆಂಗಳೂರು ಕರ್ಕೊಂಡು ಬರೋಣ ಟ್ರೀಟ್ಮೆಂಟ್ ಅಂದಾಗ ಅವ್ರು ಯಾವ್ದಾದ್ರು ರೀಸನ್ ಕೊಟ್ಟು ಅವಾಯ್ಡ್ ಮಾಡ್ತಾ ಇದ್ರು.
ಈ ವಿಚಾರದ ಬಗ್ಗೆ ನಾನು ಅನುಮಾನನೂ ಪಡ್ಲಿಲ್ಲ. ಆದ್ರೆ ಒಂದಿನ ನಾನೇ ಡಿಸೈಡ್ ಮಾಡಿ ಅಪ್ಪನ್ನ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಕರ್ಕೊಂಡು ಬಂದೆ. ಇವತ್ತಿನವರೆಗೂ ಮಾಮ್ ಹೇಳಿದ್ನೆಲ್ಲ ನಾನು ನಿಜ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಾದ್ಮೇಲೆ ನಮಗ್ ಗೊತ್ತಾಯ್ತು ಇವ್ರ ಬಾಡಿಗೆ ಯಾವುದೋ ಸ್ಟ್ರಾಂಗೆಸ್ಟ್ ಪಾಯ್ಸನ್ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಇಂಜೆಕ್ಷನ್ ದಮಯಂತಿ ಏನು? ದಮಯಂತಿ ಇಂಜೆಕ್ಷನ್ ಕೊಟ್ಲಾ? ಹೌದು ಹೌದು. ಸಾರಿ ಸತ್ಯ, ನಾನು ಬದುಕಿದ್ರು ನೀನು ಇಷ್ಟೊಂದು ಕಷ್ಟಪಡೋ ಹಾಗೆ ಮಾಡ್ಬಿಟ್ಟೆ. ನೋಡು, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಟ್ಕೊಡೋದಿಲ್ಲ. ನೀನು ನನ್ನ ಜೊತೆಲೇ ಇರೋ. ನಿನಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇಲ್ಲ ಸರ್, ಅಪ್ಪ ಇನ್ಮೇಲಿಂದ ನನ್ನ ಜವಾಬ್ದಾರಿ. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಸರ್, ಡ್ಯಾಡ್ ಮೇಲೆ ನೀವು ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ರಾಮವ್ರೆ, ಸರಲ್ಲ ಮಾವ. ಅವತ್ತು ನಿಮ್ಮಮ್ಮನ ಮೇಲಿರೋ ಕೋಪಕ್ಕೆ ಈ ಸಂಬಂಧ ಬೇಡ ಅನ್ನೋ ರೀತಿ ಮಾತಾಡಿದ್ರು. ಇವತ್ತು ನಿಮ್ಮಪ್ಪನೇ ಎದುರುಗಡೆ ನಿಂತಿದ್ದಾರೆ ಅಂದಮೇಲೆ ಈ ಮದುವೆ ಬೇಡ ಅಂತ ಹೇಳ್ತಾರಾ? ಖಂಡಿತ ಹೇಳಲ್ಲ ಅಲ್ವಾ ಮಾವ? ಹೌದು ಯುವ, ಈ ಸ್ನೇಹಿತ ನನಗೆ ಸಂಬಂಧಿ ಆಗ್ತಾನೆ ಅಂತಂದ್ರೆ ಅದಕ್ಕಿಂತ ನನಗೆ ಇನ್ನೇನ್ ಬೇಕು ಹೇಳು, ಅಲ್ವಾ ಸತ್ಯ? ಇನ್ಮೇಲೆ ನಾನು ನೀನು ಇಬ್ರು ಬೀಗರು ಸತ್ಯ. ಇದೇ ಖುಷಿನಲ್ಲಿ ಎಲ್ರೂ ಪಟಾಕಿ ಹಚ್ಚಣ್ವಾ? ಅಂತೂ ಇಂತೂ ನಮ್ ಪಾವನಿಗೆ ಮದ್ವೆ ಮಾಡೋಣ ಅಂತ ನಾವೆಲ್ಲ ಮಾತಾಡ್ತಾ ಇದ್ರೆ ಅವಳಿನ್ನು ಚಿಕ್ಕ ಮಗು ತರ ಪಟಾಕಿ ಹೊಡೆಯೋಣ ಅಂತಿದ್ದಾಳೆ. ರಾಮ್, ಇದಕ್ಕೇನ್ ಹೇಳ್ತೀರಾ? ಪಾವನಿ ಯಾವಾಗ್ಲೂ ಹೀಗೆ ಇರ್ಬೇಕು. ಅವಳು ಹೀಗಿದ್ರೇನೆ ಚಂದ. ಏನಿದು, ಎಲ್ರೂ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ತಾ ಕೂತಿರ್ತೀರೋ ಅಥವಾ ಹಬ್ಬನೂ ಆಚರಿಸೋಣ್ವೋ? ಅಮ್ಮ, ಹಬ್ಬ ಆಚರಿಸೋದು ಅಂದ್ರೆ ಏನು? ಪಟಾಕಿ ಹೊಡೆಯುತ್ತಾನೆ. ಬನ್ನಿ ಎಲ್ರೂ ಪಟಾಕಿ ಹೊಡೆಯೋಣ. ರಾಮ್, ನಾನ್ ಹೇಳಿಲ್ವಾ ಇವಳಿನ್ನು ಚಿಕ್ಕ ಮಗು ತರ ಅಂತ? ನೋಡಿ ರಾಮ್, ಇವಂದ್ ಯಾವಾಗ್ಲೂ ಇದೇ ಗೋಳಾಗೋಯ್ತು. ಏ ಸೂರ್ಯ, ಏನು ನಿನ್ ಪ್ರಾಬ್ಲಮ್ಮು? ಪಾವನಿ ನನ್ನ ಹುಡುಗಿಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಾಯ್ತು. ಇನ್ನೀನು ಅವಳನ್ನ ಕಣ್ಣೆತ್ ನೋಡಂಗಿಲ್ಲ, ಓಕೆನಾ? ಪಾಪ ಅಂತ ನಾನೇ ಬಿಟ್ಕೊಟ್ಟಿದ್ದೀನಿ, ಸುಮ್ನೆ ಎಂಜಾಯ್ ಮಾಡಿ. ಓಹೋ, ಬಹಳ ದೊಡ್ಡ ಮನ್ಸು ಇವ್ನ್ದು. ಅದಕ್ಕೆ ತಾನೇ ಬಿಟ್ಕೊಟ್ಟಿರೋದು. ಇಲ್ಲ ಅಂದಿದ್ರೆ ನಾನೇ ಪವನಿನ ಲವ್ ಮಾಡ್ತಿದ್ದೆ ಅಲ್ವಾ ಪವನಿ? ನೀನೇನು ಯೋಚನೆ ಮಾಡ್ಬೇಡ ಸೂರ್ಯ. ರಾಮ್ ನನ್ ಜೊತೆ ಏನಾದ್ರು ಜಗಳ ಮಾಡಿದ್ರೆ, ನನ್ ಮಾತ್ ಕೇಳಲಿಲ್ಲ ಅಂದ್ರೆ ನಾನೇ ನಿನ್ನ ಲವ್ ಮಾಡ್ತೀನಿ, ಓಕೆನಾ? ನೋ, ನಾನು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಯ್ತು. ನನ್ ಮಾತ್ ನಾನೇ ಕೇಳಲ್ಲ. ಓಹೋ, ಅಂತೂ ಎಲ್ಲ ಸುಖಾಂತವಾಗಿ ಆಯ್ತಲ್ಲ, ನನಗಷ್ಟೇ ಸಂತೋಷ.
ಆನಂದ್ ಮಹೀಂದ್ರ, ಸತ್ಯಪ್ರಕಾಶ್ನ ಬಿಡು. ಇಷ್ಟೆಲ್ಲ ಆದ್ಮೇಲೆ ನನ್ನ ಸ್ನೇಹಿತನ ವಿರುದ್ಧ ನೀನು ಗೆಲ್ಲೋದಕ್ಕೆ ಬಿಟ್ಕೊಡೋದಿಲ್ಲ ದಮಯಂತಿ. ಗಂಡ ಹೆಂಡತಿ ಮಧ್ಯೆ ನೀನ್ ಬರೋ ಅವಶ್ಯಕತೆ ಇಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸತ್ಯಪ್ರಕಾಶ್ನ ನನಗೊಪ್ಸು. ಇಷ್ಟು ದಿವಸ ನೀನ್ ಮಾಡಿರೋ ಅನ್ಯಾಯನೇ ಸಾಕು. ಇನ್ನು ಮುಂದೆ ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ನಂಗೇನ್ ಮಾಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ. ಸುಮ್ನೆ ನನ್ನ ಎದ್ರಾಕೋಬೇಡ. ಮಾಮ್, ಏನಿದೆಲ್ಲ? ಯಾಕೆ ಮಾಡ್ತಾ ಇದ್ದೀರಾ? ರಾಮ್, ನಿನ್ಗೆ ಆನಂದ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಇವನು ನನಗೆಲ್ಲ ಗೊತ್ತಿದೆ ಮಾಮ್. ಏನಾಗಿದೆ, ಯಾರಿಂದ ಆಗಿದೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು ಮಾಮ್. ಅಪ್ಪ ಇವತ್ತು ಈ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಏನು, ಯಾರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾಮ್. ಇವ್ರ ಮಾತನ್ನ ಕೇಳಿ ನನ್ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಇವ್ರ ಮಾತನ್ನ ನಂಬ್ತ್ಯಾ? ಕೆಲವು ಸಾಕ್ಷಿ ಕಣ್ಮುಂದೆನೆ ಇರ್ಬೇಕಾದ್ರೆ ಅದನ್ನ ನಂಬಲೇಬೇಕಲ್ವಾ ಮಾಮ್? ನೋಡಿ, ಹಬ್ಬದ ದಿನ ಹೀಗೆಲ್ಲ ಮಾಡೋದ್ ಬೇಡ. ಏನೇ ಇದ್ರೂ ಕೂತ್ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ. ಬನ್ನಿ ಒಳಗೆ. ನೋಡಿ, ಅವ್ರು ನಿಮ್ ಗಂಡ. ನೀವಿಷ್ಟು ಕೀಳಾಗಿ ನಡೆಸ್ಕೋತಿರೋದು ತಪ್ಪು. ಏಯ್, ಮುಚ್ಚೆ ಬಾಯಿ. ಸರಿ ತಪ್ಪಿನ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ದಮಯಂತಿ, ನನ್ನ ಮಗಳ ಮೇಲೆ ನಿನ್ನ ದರ್ಪ ತೋರ್ಸೋದಕ್ ಬರ್ಬೇಡ. ಇಲ್ಲಿ ನಿನ್ನ ಜೊತೆ, ನಿನ್ನ ಮಗಳ ಜೊತೆ ದರ್ಪ ತೋರ್ಸೋದಕ್ಕೋ ಮಾತಾಡೋದಕ್ಕೋ ನಾನಿಲ್ಲಿ ಬಂದಿಲ್ಲ. ಸತ್ಯಪ್ರಕಾಶ್ನ ನನ್ ಜೊತೆ ಕಳ್ಸು, ಇಲ್ಲ ಅಂದ್ರೆ ನೀನು ಬಲಿ ಆಗ್ತೀಯ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸತ್ಯನ ನಾನು ಕಳ್ಸೋದಿಲ್ಲ. ನಾನು ಅಷ್ಟೇ. ಅಡ್ಡ ಬರೋರ್ನ ಪ್ರಾಣ ತೆಗೆದು ಕರ್ಕೊಂಡು ಹೋಗ್ತೀನಿ. ನೋಡು ದಮಯಂತಿ, ಇಷ್ಟು ದಿವಸ ನೀನ್ ಮಾಡಿರೋದೇ ಜಾಸ್ತಿ ಆಗಿದೆ. ನೀನು ಅಷ್ಟೇ. ಇಷ್ಟು ದಿನ ನನ್ನ ವಿರುದ್ಧ ನಿಂತು ಫೇಸ್ ಮಾಡಿರೋ ಪ್ರಾಬ್ಲಮ್ಗಳೇ ಸಾಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಬಿಟ್ಬಿಡು. ನಾನು ಬಿಟ್ಕೊಡೋದಿಲ್ಲ. ನೀವೇನು ಅನ್ನೋದು ಇದ್ರಲ್ಲೇ ಅರ್ಥ ಆಗುತ್ತೆ ಮಾಮ್. ಇಷ್ಟೆಲ್ಲ ಆದ್ರೂ ನಿನ್ಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ಲ? ಇವತ್ತು ಹೇಳ್ತಿದ್ದೀನಿ ಕೇಳು. ನನ್ನ ಬಾಳ್ನ, ನನ್ನ ಮಗನ್ ಬಾಳ್ನ ನರ್ಕಕ್ಕೆ ತಳ್ಳಿದ್ದಿನ್ನ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನಿನಗ್ ಶಿಕ್ಷೆ ಕೊಡಿಸ್ದೆ ನಾನು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಪ್ರಪಂಚನ ಮತ್ತೆ ನೋಡ್ತಾ ಇದ್ದೀನಿ ಅನ್ನೋ ಧೈರ್ಯದಲ್ಲಿ ಇದೆಲ್ಲ ಮಾತಾಡ್ತಿದ್ದೀರಾ? ನೋಡ್ತಾ ಇರಿ, ಇದು ಅಂತ್ಯ ಅಲ್ಲ, ಆರಂಭ. ಈ ದಮಯಂತಿ ಮತ್ತೆ ಬರ್ತಾಳೆ. ಮಾಮ್, ಇವಾಗ್ಲೂ ನಿಮ್ ತಪ್ಪನ್ನ ನೀವು ತಿದ್ಕೊಳಲ್ವಾ? ನನ್ನ ಗುರಿ ತಲುಪೋವರೆಗೂ ನಾನ್ ಹೀಗೆ ಇರ್ತೀನಿ. ನಾನ್ ಬದ್ಲಾಗಲ್ಲ. ಛೀ, ಪಾಪಿ. ಅಪ್ಪ, ನಿಮ್ಗೇನೂ ಆಗ್ಲಿಲ್ಲ ತಾನೆ? ಇಲ್ಲ ಮಗನೇ. ಅಪ್ಪ, ನಿಮಗೇನೂ ಆಗ್ದಿರೋ ತರ ಇನ್ಮುಂದೆಯಿಂದ ನಾನ್ ನಿಮ್ಮನ್ನ ನೋಡ್ಕೋತೀನಿ. ಥ್ಯಾಂಕ್ ಯು ರಾಮು. ಆನಂದ್, ಇವ್ ನನ್ ಮಗ ಮಾತ್ರ ಅಲ್ಲ, ಇನ್ಮೇಲೆ ನಿನ್ಗೆ ಅಳಿಯ, ಮಗ ಎಲ್ಲ.
ಪಾವನಿ, ನೀವಿಬ್ರು 100 ಕಾಲ ಸುಖವಾಗಿ ಬಾಳಿ. ನಮ್ ಎಲ್ಲರ ಬಾಳಿನ ಕತ್ಲು ಇವತ್ತು ಕಳೀತು. ಇನ್ನೇನಿದ್ರು ನಮ್ ಬಾಳಲ್ಲಿ ನಗು ಮಾತ್ರ ಇರುತ್ತೆ. ಈ ಬೆಳಕಿಂದಾನೆ ನಾವೆಲ್ಲ ಒಂದಾಗಿದ್ದು ಮಗಳೇ. ಆಗೋದೆಲ್ಲ ಒಳ್ಳೇದಕ್ಕೆ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ. ಬೆಳಕಿನ ಹಬ್ಬ ಅರ್ಧಕ್ಕೆ ನಿಲ್ಲಿಸಬಾರ್ದು. ಬನ್ನಿ, ಎಲ್ರೂ ಹಬ್ಬ ಮಾಡೋಣ.